ಅಸ್ಸಲಾಮು ಅಲೈಕುಂ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಟುಂಬ ಸಂಬಂಧಗಳು ಹೇಗೆ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕು ಎಂಬ ಒಂದು ಸಂದೇಶವನ್ನು ನೀಡುತ್ತಾ ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಶೈತಾನನು ತನ್ನ ಕುರುಚಿಯನ್ನು ನೀರಿನ ಮಧ್ಯಭಾಗದಲ್ಲಿಟ್ಟುಕೊಂಡು ತನ್ನ ಎಲ್ಲ ಚೇಲಗಳು ಮಾಡಿ ಬಂದಂತಹ ಕೃತ್ಯಗಳ ದೂರುಗಳನ್ನು, ರಿಪೋರ್ಟ್ಗಳನ್ನು ಅವನು ಪಡೆದುಕೊಳ್ಳುತ್ತಿರುತ್ತಾನೆ. ಅದರಲ್ಲಿ ಒಬ್ಬ ಶೈತಾನನು ಬಂದು ಹೇಳುತ್ತಾನೆ, ಇಂದು ನಾನು ಇಬ್ಬರು ಸ್ನೇಹಿತರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಇಟ್ಟು ಅವರನ್ನು ಜಗಳ ಮಾಡಿಸಿದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಆ ಶೈತಾನನು ಹುಬ್ಬೇರಿಸುತ್ತಾನೆ. ಮತ್ತೊಬ್ಬ ಶೈತಾನನು ಬಂದು ಹೇಳುತ್ತಾನೆ, ಇಂದು ನಾನು ಒಬ್ಬನಿಗೆ ಕಳ್ಳತನ ಮಾಡಲು ಪ್ರೇರಣೆ ಮಾಡಿದೆ, ಅವನು ಕಳ್ಳತನ ಮಾಡಿದ ಎಂದು ಹೇಳುತ್ತಾನೆ. ಇನ್ನೊಬ್ಬನು ಬಂದು ಹೇಳುತ್ತಾನೆ, ನಾನು ಇವನಿಗೆ ಅತ್ಯಾಚಾರ ಮಾಡಲು ಪ್ರೇರೇಪಿಸಿದೆ, ಅವನು ಅತ್ಯಾಚಾರ ಮಾಡಿಬಿಟ್ಟ ಎಂದು ಹೇಳುತ್ತಾನೆ. ಹೀಗೆ ಶೈತಾನುಗಳು ಸಾಯಂಕಾಲ ಬಂದು ಸಂಜೆ ಬಂದು ಒಬ್ಬರು ದೂರುಗಳನ್ನು ಅವರ ಮಾಡಿದಂತಹ ಕೃತ್ಯಗಳ ಬಗ್ಗೆ ನೀಡುತ್ತಿರುತ್ತಾರೆ. ಅದರಲ್ಲಿ ಒಬ್ಬ ಶೈತಾನನು, ಅವನು ಅಂಗವಿಕಲ ಶೈತಾನ, ಕುಂಟುತ್ತಾ ಬಂದು ಆ ನಾಯಕನಿಗೆ ಹೇಳುತ್ತಾನೆ, ಓ ನಾಯಕನೇ, ನಾನು ಇಂದು ಇಬ್ಬರು ಪತಿ ಮತ್ತು ಪತ್ನಿಯರಲ್ಲಿ ಜಗಳ ಮಾಡಿಸಿದೆ ಎಂದು ಹೇಳುತ್ತಾನೆ. ಆ ಜಗಳದಿಂದ ಅವರು ಬೇರ್ಪಟ್ಟಿದ್ದರು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಶೈತಾನನು ಅತಿ ಹೆಚ್ಚು ಸಂತೋಷದಿಂದ ಎದ್ದು ನಿಂತು ಆ ಶೈತಾನನಿಗೆ ಅಪ್ಪಿಕೊಂಡು ಅವನ ಬೆನ್ನು ತಟ್ಟಿ ಅವನಿಗೆ ಶಹಬಾಷ್ಗಿರಿ ನೀಡುತ್ತಾನೆ. ಏಕೆಂದರೆ ನೀನು ಬಾಣಿ ಬಂದಂತಹ ಕೃತ್ಯ ಕೇವಲ ಒಂದು ಪತಿ ಮತ್ತು ಪತ್ನಿಯನ್ನು ಬೇರ್ಪಡಿಸಿದ್ದಲ್ಲ, ಪತ್ನಿ ಕಡೆಯ ಸಂಬಂಧವನ್ನು ದೂರ ಕಳಿಸಿದೆ, ಪತಿಯ ಕಡೆಯ ಸಂಬಂಧಗಳನ್ನು ಬೇರ್ಪಡಿಸಿದೆ, 2 ಕುಟುಂಬಗಳು ದೂರವಾದವು ಎಂದು ಹೇಳಿ ಸಂತೋಷ ಪಡುತ್ತಾನೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ಪತಿ ಮತ್ತು ಪತ್ನಿಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಅಲ್ಲಿ ಶೈತಾನನು ನಮ್ಮಲ್ಲಿ ಪ್ರೇರೇಪಿಸುತ್ತಿದ್ದಾನೆ. ಆದ್ದರಿಂದ ನಾವು ಏನೇ ಸಮಸ್ಯೆಗಳು ಬಂದರೂ ಶಾಂತ ಸ್ವಭಾವದಿಂದ ಕುಳಿತುಕೊಂಡು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಆ ಸಮಯದಲ್ಲಿ. ಏಕೆಂದರೆ ನಾವು ತೆಗೆದುಕೊಳ್ಳುವ ಆತುರ್ಯದಿಂದ ನಿರ್ಧಾರಗಳು ನಾವು ಬೇರ್ಪಟ್ಟು ನಮ್ಮ ಜೀವನ ಎಲ್ಲ ಸರ್ವನಾಶವಾಗುವಂತಹ ಸಂಬಂಧಗಳು ಬೇರ್ಪಡುವಂತಹ ಒಂದು ಕ್ಷಣಗಳು ಬರುತ್ತವೆ. ಆದ್ದರಿಂದ ನಾವೆಲ್ಲರೂ ಪತಿ ಪತ್ನಿಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಾದರೆ ಅದನ್ನು ಯೋಚನೆ ಮಾಡಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಅದಕ್ಕೆ ಒಬ್ಬ ದಾರ್ಶನಿಕ ಹೇಳುತ್ತಾನೆ, ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಸಂತೋಷದಲ್ಲಿ ಭರವಸೆಗಳನ್ನು ನೀಡಬೇಡಿರಿ ಎಂದು. ಆದ್ದರಿಂದ ನಾವು ಕೋಪದಲ್ಲಿ ಎಂದಿಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಶಾಂತ ರೀತಿಯಿಂದ ಶಾಂತ ಸ್ವಭಾವದಿಂದ ಯೋಚಿಸಿ, ಪತಿ ಪತ್ನಿಯ ಜಗಳವಾದರೆ ಅಲ್ಲಿ ಶೈತಾನನ್ನು ಪ್ರೇರೇಪಿಸುತ್ತಾನೆ ಎಂಬ ಒಂದು ಯೋಚನೆಯನ್ನು ಮನದಲ್ಲಿಟ್ಟುಕೊಂಡು ನಾವು ಜೀವನವನ್ನು ಸಾಗಿಸಬೇಕಾಗಿದೆ. ಇಂಥ ಕೃತ್ಯಗಳಿಗೆ ಯಾವುದೇ ಆಸ್ಪದನೆಗಳನ್ನು ಕೊಡದೆ, ಪತಿ ಮತ್ತು ಪತ್ನಿ ಎಂದರೆ ಪವಿತ್ರ ಖುರಾನ್ ಅವರನ್ನು ಉಡುಪಿಗೆ ಹೋಲಿಸಲಾಗಿದೆ. ನೋಡಿ, ಈ ಸಮಯದಲ್ಲಿ ನನಗೆ ಅತಿ ಹೆಚ್ಚು ಹತ್ತಿರವಾಗಿರುವಂತಹದ್ದು ನನ್ನ ಉಡುಪು, ನೀವು ಅವರ ಉಡುಪು, ಅವರು ನಿಮ್ಮ ಉಡುಪು ಎಂದು ಹೇಳಲಾಗಿದೆ. ಆದ್ದರಿಂದ ಪತಿ ಪತ್ನಿ ಎಂದರೆ ಅವರು ಉಡುಪು ಇದ್ದ ಹಾಗೆ ಅವರ ಸಂಬಂಧ ಶಾಶ್ವತವಾಗಿರುವಂತಹ ಸಂಬಂಧ. ಇದು ಯಾವುದು ಕೋಪದಿಂದ, ಆತುರ್ಯದಿಂದ ನಾವು ದೂರಗೊಳಿಸುವುದು ಬೇಡ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ.